ಈ ಸೆಷನ್ನಲ್ಲಿ ನಾವು ಕೊಟ್ಟಿರುವ ಬಟ್ಟೆಯ ಮಾದರಿಗಳ ರಚನೆಯನ್ನ ಹೇಗೆ ಗುರುತಿಸುವುದು ಎಂಬುದನ್ನ ಕಲಿಯುತ್ತೇವೆ. ಈ ಸೆಷನ್ ಕೊನೆಯಲ್ಲಿ ನೀವು ಬಟ್ಟೆಯ ನಿರ್ಮಾಣವನ್ನ ವಿವರಿಸಲು, ವಿವಿಧ ಬಟ್ಟೆಗಳ ರಚನೆಯನ್ನ ಗುರುತಿಸಲು, ಫೈಬರ್ಗಳ ವೈಶಿಷ್ಟ್ಯಗಳನ್ನ ಪಟ್ಟಿ ಮಾಡಲು ಮತ್ತು ವಿಧದ ಬಟ್ಟೆಗಳ ಮೂಲಭೂತ ವೈಶಿಷ್ಟ್ಯಗಳನ್ನ ವಿವರಿಸಲು ಸಾಧ್ಯವಾಗುತ್ತದೆ. ನೇಯ್ದ ಬಟ್ಟೆಯನ್ನ ಉದ್ದವಾಗಿ ಮತ್ತು ಅಗಲವಾಗಿ ನೂಲುಗಳೆಂದು ಕರೆಯಲ್ಪಡುವ ಎರಡು ಗುಂಪುಗಳ ನೂಲುಗಳಿಂದ ನಿರ್ಮಿಸಲಾಗಿರುತ್ತದೆ. ನೇಯ್ಗೆ ಎಂದರೆ ಎರಡು ಸೆಟ್ ನೂಲುಗಳು. ವಾರ್ಪ್ ಮತ್ತು ನೇಯ್ಗೆಯನ್ನ ಲಂಬ ಕೋನಗಳಲ್ಲಿ ಪರಸ್ಪರ ಜೋಡಿಸುವುದು. ನೇಯ್ಗೆ ಅಥವಾ ತುಂಬುವ ನೂಲುಗಳನ್ನು ವಾರ್ಪ್ಗೆ ಲಂಬ ಕೋನಗಳಲ್ಲಿ ಸೇರಿಸಲಾಗುತ್ತದೆ. ಸರಳವಾದ ಬಟ್ಟೆಯ ನಿರ್ಮಾಣವು ಸರಳವಾದ ನೇಯ್ಗೆಯಾಗಿದೆ. ಇದರಲ್ಲಿ ಪ್ರತಿ ನೇಯ್ಗೆ ನೂಲು ಪ್ರತಿ ವಾರ್ಪ್ ನೂಲಿನ ಮೇಲೆ ಮತ್ತು ಕೆಳಗೆ ಪರ್ಯಾಯವಾಗಿ ಹೋಗುತ್ತದೆ. ನೇಯ್ದ ಬಟ್ಟೆಯ ಬದಿಗಳಲ್ಲಿ ಸೆಲ್ವೇಜ್ ರಿಬ್ಬನ್ ತರಹದ ಅಥವಾ ಫ್ರಿಂಜ್ ಅಂಚಿನಂತೆ ಉದ್ದವಾಗಿ ಸಾಗುತ್ತದೆ. ಬಟ್ಟೆಗಳು ನೈಸರ್ಗಿಕ ಅಥವಾ ಮಾನವ ನಿರ್ಮಿತ ಫೈಬರ್ಗಳಿಂದ ಮಾಡಲ್ಪಟ್ಟಿರುತ್ತವೆ. ಈ ನಾರುಗಳನ್ನು ನೂಲುಗಳಾಗಿ ಪರಿವರ್ತಿಸಲಾಗುತ್ತದೆ ಮತ್ತು ವಿವಿಧ ರೀತಿಯ ಮಗ್ಗಗಳಲ್ಲಿ ಒಟ್ಟಿಗೆ ನೇಯಲಾಗುತ್ತದೆ. ಪ್ರತಿಯೊಂದು ಫೈಬರ್ ತನ್ನದೇ ಆದ ಗುಣಲಕ್ಷಣಗಳನ್ನು ಹೊಂದಿರುತ್ತದೆ. ಅದನ್ನು ನೂಲುವ, ನೇಯ್ಗೆ ಮತ್ತು ಮುಗಿಸುವ ಮೂಲಕ ಭಾಗಶಃ ಬದಲಾಯಿಸಬಹುದು. ಮಾನವ ನಿರ್ಮಿತ ಫೈಬರ್ಗಳು ಮುಖ್ಯವಾಗಿ ಸಂಶ್ಲೇಷಿತ ಫೈಬರ್ಗಳು ಪ್ರಕೃತಿಯಲ್ಲಿ ಕಂಡುಬರುವುದಿಲ್ಲ, ಆದರೆ ರಾಸಾಯನಿಕ ದ್ರಾವಣದಿಂದ ಪಡೆಯಲಾಗುತ್ತದೆ. ನೈಸರ್ಗಿಕ ನಾರುಗಳು ಹತ್ತಿ, ಲೆನಿನ್, ರೇಷ್ಮೆ ಮತ್ತು ಉಣ್ಣೆ. ರೇಷ್ಮೆ ನೂಲು ಹೊರತುಪಡಿಸಿ ನೈಸರ್ಗಿಕ ನಾರುಗಳು ಕಡಿಮೆ ಉದ್ದವನ್ನು ಹೊಂದಿರುತ್ತವೆ. ಇದನ್ನ ಸ್ಟೇಪಲ್ಸ್ ಎಂದು ಕರೆಯಲಾಗುತ್ತದೆ. ಈ ಸ್ಟೇಪಲ್ಸ್ ಅನ್ನ ಉದ್ದನೆಯ ನೂಲಿಗೆ ತಿರುಚಲಾಗುತ್ತದೆ. ಬಟ್ಟೆಯ ಬಲ ಮತ್ತು ಹಿಂದಿನ ಭಾಗವನ್ನು ಗುರುತಿಸಲು ಬಟ್ಟೆಯ ಎರಡು ಬದಿಗಳನ್ನು ಪರಸ್ಪರ ಪಕ್ಕದಲ್ಲಿ ಇರಿಸಿ. ಬಟ್ಟೆಯ ಬಲಭಾಗದಲ್ಲಿ ವಿನ್ಯಾಸವು ಪ್ರಕಾಶಮಾನವಾಗಿ ಮತ್ತು ಸ್ಪಷ್ಟವಾಗಿದೆ ಎಂದು ಪರಿಶೀಲಿಸಿ. ಸೆಲ್ವೇಜ್ ಗಾಢವಾಗಿರುತ್ತದೆ ಮತ್ತು ರಾಶಿಗಳು ನಿಮಗೆ ಕಾಣಿಸುತ್ತವೆ. ನೀವು ಹತ್ತಿಯಂತಹ ನಿರ್ದಿಷ್ಟ ಬಟ್ಟೆಯನ್ನು ಖರೀದಿಸಲು ಬಯಸಿದ್ರೆ ವಸ್ತುವಿನ ಸೆಲ್ವೇಜ್ನಲ್ಲಿ ಬರೆಯಲಾದ ಫೈಬರ್ನ ಪ್ರಕಾರದ ಮಾಹಿತಿಯನ್ನು ನೀವು ಸಾಮಾನ್ಯವಾಗಿ ಕಾಣಬಹುದು. ಬಟ್ಟೆಗಳ ಮೂಲ ವಿಧಗಳು: ನೇಯ್ದ ಬಟ್ಟೆಗಳು, ಹೆಣೆದ ಬಟ್ಟೆಗಳು, ಹೆಣೆಯದೇ ಇರುವ ಬಟ್ಟೆಗಳು. ನೇಯ್ದ ಬಟ್ಟೆಗಳನ್ನು ಎರಡು ಸೆಟ್ ನೂಲು, ವಾರ್ಪ್ ಮತ್ತು ನೇಯ್ಗೆ ಮೂಲಕ ಮಗ್ಗಗಳಲ್ಲಿ ನೇಯ್ಗೆ ಪ್ರಕ್ರಿಯೆಯಿಂದ ತಯಾರಿಸಲಾಗುತ್ತದೆ. ನೂಲುಗಳ ಆಯತಾಕಾರದ ಇಂಟರ್ಲೇಸಿಂಗ್ ಅನ್ನು ನೇಯ್ಗೆ ಎಂದು ಕರೆಯಲಾಗುತ್ತದೆ. ವಾರ್ಪ್ ನೂಲುಗಳನ್ನು ಮಗ್ಗಕ್ಕೆ ಕಟ್ಟಲಾಗುತ್ತದೆ ಮತ್ತು ಅಡ್ಡ ಅಥವಾ ನೇಯ್ಗೆ ನೂಲುಗಳಿಂದ ತುಂಬಿಸಲಾಗುತ್ತದೆ. ನೇಯ್ದ ಬಟ್ಟೆಗಳು ಗ್ರೇನ್ ಅನ್ನು ಹೊಂದಿರುತ್ತವೆ. ನೂಲು ನಿದರ್ಶನ: ಹೆಣೆದ ಬಟ್ಟೆಗಳನ್ನು ಹೆಣಿಗೆ ಯಂತ್ರಗಳಲ್ಲಿ ಹೆಣಿಗೆ ಪ್ರಕ್ರಿಯೆಯಿಂದ ತಯಾರಿಸಲಾಗುತ್ತದೆ. ಸೂಜಿಯೊಂದಿಗೆ ಒಂದು ಅಥವಾ ಹೆಚ್ಚಿನ ನೂಲುಗಳ ಲೂಪ್ಗಳ ಸರಣಿಯನ್ನು ಇಂಟರ್ಲಾಕ್ ಮಾಡುವ ಮೂಲಕ ಬಟ್ಟೆಯನ್ನು ನಿರ್ಮಿಸುವ ಪ್ರಕ್ರಿಯೆಯನ್ನು ಹೆಣಿಗೆ ಎಂದು ಕರೆಯಲಾಗುತ್ತದೆ. ಹೆಣಿಗೆಯನ್ನು ಕೈಯಿಂದ ಅಥವಾ ಹೆಣಿಗೆ ಯಂತ್ರಗಳಿಂದ ಮಾಡಬಹುದು. ಹೆಣೆಯದೇ ಇರುವ ಬಟ್ಟೆಗಳು ಅಥವಾ ಗ್ರೇನ್ ಹೊಂದಿರುವುದಿಲ್ಲ. ಫೈಬರ್ಗಳನ್ನು ಒಟ್ಟಿಗೆ ಒತ್ತುವುದರ ಮೂಲಕ ಅವುಗಳನ್ನು ತಯಾರಿಸಲಾಗುತ್ತದೆ. ಉದಾಹರಣೆಗಳನ್ನು ಭಾವಿಸಲಾಗುತ್ತದೆ. ಪ್ಲಾಸ್ಟಿಕ್ ಫಿಲ್ಮ್ ಮತ್ತು ವಿ ಇಂಟರ್ಫೇಸಿಂಗ್ ಉಯಿಲ್ ಮಾಡಲಾಗುತ್ತದೆ. ಬಟ್ಟೆಯ ಇತರ ವಿಶೇಷ ಪ್ರಕಾರಗಳೆಂದರೆ ನ್ಯಾಪ್ಡ್ ಬಟ್ಟೆಗಳು. ಇವು ಒಂದು ದಿಕ್ಕಿನಲ್ಲಿ ಕೂದಲಿನಂತಹ ಫೈಬರ್ಗಳನ್ನು ಹೊಂದಿರುತ್ತವೆ. ವಿಶೇಷವಾಗಿ ನೇಯ್ಗೆ ಮತ್ತು ಮುಗಿಸುವ ಪ್ರಕ್ರಿಯೆಯಿಂದ ಈ ಪರಿಣಾಮವನ್ನು ಸಾಧಿಸಲಾಗುತ್ತದೆ. ಇದಕ್ಕೆ ಉದಾಹರಣೆಗಳೆಂದರೆ ಫ್ಲಾನೆಲ್, ವೆಲ್ವೆಟ್, ಮುಖದ ಬಟ್ಟೆ ಮತ್ತು ಉಣ್ಣೆಯ ಅಗಲವಾದ ಬಟ್ಟೆ. ಲೇಸ್ ಎನ್ನುವುದು ನೂಲು ಅಥವಾ ದಾರದಿಂದ ಮಾಡಿದ ಒಂದು ಸೂಕ್ಷ್ಮವಾದ ಬಟ್ಟೆಯಾಗಿದ್ದು ತೆರೆದ ವೆಬ್ ಮಾದರಿಯಲ್ಲಿ ಯಂತ್ರದಿಂದ ಅಥವಾ ಕೈಯಿಂದ ಮಾಡಲ್ಪಟ್ಟಿರುತ್ತದೆ. ಇದು ಪಾಲಿಯೆಸ್ಟರ್, ಮೊಡಾಕ್ರಿಲಿಕ್ ಮತ್ತು ಅಕ್ರಿಲಿಕ್ ಫೈಬರ್ಗಳ ಮಿಶ್ರಣದಿಂದ ತಯಾರಿಸಿದ ಸಂಶ್ಲೇಷಿತ ಬಟ್ಟೆಯಾಗಿದೆ. ಇದು ನಿಜವಾದ ಪ್ರಾಣಿಗಳ ತುಪ್ಪಳವನ್ನು ಅನುಕರಿಸುವ ಉದ್ದವಾದ ರಾಶಿಯನ್ನು ಹೊಂದಿರುತ್ತದೆ. ನಾವು ಈಗ ಪ್ರಯೋಗವೊಂದನ್ನು ಮಾಡಿ ತೋರಿಸುತ್ತೇವೆ. ಅದಕ್ಕೆ ನಿಮಗೆ ಎಣಿಸುವ ಗಾಜು ಅಥವಾ ವರ್ಧಕ ಮಸೂರಗಳು, ನೇಯ್ದ ಬಟ್ಟೆ, ಹೆಣೆದ ಬಟ್ಟೆ, ಹೆಣೆಯದೇ ಇರುವ ಬಟ್ಟೆ, ಲೇಸ್ ಫ್ಯಾಬ್ರಿಕ್ ಮತ್ತು ಫರ್ ಫ್ಯಾಬ್ರಿಕ್ ಮತ್ತು ನೇಯ್ದ ಬಟ್ಟೆಯ ಮಾದರಿಗಳ ಅಗತ್ಯವಿದೆ. ಕೊಟ್ಟಿರುವ ಬಟ್ಟೆಯ ಮಾದರಿಗಳ ರಚನೆಯನ್ನು ಗುರುತಿಸುವುದು ನಿಮ್ಮ ಕಾರ್ಯವಾಗಿದೆ. ಬಟ್ಟೆಯ ಮಾದರಿಗಳಿಗೆ 1, 2, 3 ರಿಂದ 15 ರಂತಹ ಗುರುತಿನ ಕೋಡ್ ಸಂಖ್ಯೆಗಳನ್ನು ನೀಡಿ.
ಮಾದರಿ ನಂಬರ್ 1 ಅನ್ನು ತೆಗೆದುಕೊಂಡು ಬಟ್ಟೆಯ ಮಾದರಿಯನ್ನ ಮೇಜಿನ ಮೇಲೆ ಇರಿಸಿ. ವರ್ಧಕ ಮಸೂರದ ಸಹಾಯದಿಂದ ಬಟ್ಟೆಯ ರಚನೆಯನ್ನ ವಿಶ್ಲೇಷಿಸಿ. ಬಟ್ಟೆಯ ರಚನೆಯನ್ನ ಇಲ್ಲಿ ತೋರಿಸಿರುವ ಆಕೃತಿಯೊಂದಿಗೆ ಹೋಲಿಕೆ ಮಾಡಿ ಮತ್ತು ಕೊಟ್ಟಿರುವ ಆಕೃತಿಯ ಯಾವ ಬಟ್ಟೆ ಮಾದರಿಯೊಂದಿಗೆ ಹೊಂದಿಕೆಯಾಗುತ್ತದೆ ಎಂಬುದನ್ನು ಗುರುತಿಸಿ. ಕೆಳಗಿನ ಕೋಷ್ಟಕದಲ್ಲಿ ಮಾದರಿ ಸಂಖ್ಯೆ 1ರ ಅನುಕ್ರಮ ಸಾಲಿನಲ್ಲಿ ಬಟ್ಟೆಯ ಹೆಸರನ್ನ ಬರೆಯಿರಿ. ಉಳಿದ ಮಾದರಿಗಳಿಗಾಗಿ ಮೇಲಿನ ವಿಧಾನವನ್ನು ಪುನರಾವರ್ತಿಸಿ ಮತ್ತು ಟೇಬಲ್ ಅನ್ನು ಭರ್ತಿ ಮಾಡಿ. ನಾವೀಗ ಕೊಟ್ಟಿರುವ ಬಟ್ಟೆಯ ಮಾದರಿಗಳ ರಚನೆಯನ್ನ ಹೇಗೆ ಗುರುತಿಸುವುದು ಎಂಬುದನ್ನ ಕಲಿಯುವ ಸೆಷನ್ ಅಂತ್ಯವನ್ನ ತಲುಪಿದ್ದೇವೆ. ಈಗ ನೀವು ಬಟ್ಟೆಯ ನಿರ್ಮಾಣವನ್ನ ವಿವರಿಸಲು, ವಿವಿಧ ಬಟ್ಟೆಗಳ ರಚನೆಯನ್ನ ಗುರುತಿಸಲು, ಫೈಬರ್ಗಳ ವೈಶಿಷ್ಟ್ಯಗಳನ್ನು ಪಟ್ಟಿ ಮಾಡಲು ಮತ್ತು ವಿಧದ ಬಟ್ಟೆಗಳ ಮೂಲಭೂತ ವೈಶಿಷ್ಟ್ಯಗಳನ್ನು ವಿವರಿಸಲು ಸಾಧ್ಯವಾಗುತ್ತದೆ.